ನನ್ನ ಪರಿಚಯ ನನ್ನ ತಮ್ಮನ ಥರನೇ. ಬಟ್ ನಾನು ಸುಮಾರು ಸತಿ ಹೇಳಿದೆ ಯಾವ್ದಾದ್ರು ಒಳ್ಳೆ ಕತೆ ಸಿಗಿದ್ರೆ ಮಾಡೋಣ ಅಂತ. ಆವಾಗ ಈ ಕತೆ ಇದ್ದೀರಾ ಸರ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಣ್ಣ, ಒಂದು ಸತಿ ಮಾತಾಡೋಣ ಅಂದಾಗ ಕತೆ ಕೇಳಿ ಇಷ್ಟ ಆಗಿ ಮೇಯ್ನ್ ಯತಿರಾಜ್ ಹೇಳ್ದಂಗೆ ಇದಕ್ಕೆ ಕಾರಣಕರ್ತ ವಿಜಯ್. ನಾವೆಲ್ಲ ಇಲ್ಲಿ ಸೇರಬೇಕು ಅಂದರೆ ಕಾರಣ ವಿಜಯ್. ಅದು ಚೇತನ್ ಸರ್ ಕೊಡ್ತೀನಿ ಸರ್. RX ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾನು. ಕತೆ ಹೆಂಗೆ ಹುಟ್ಟಿತು, ಹೆಂಗೆ ಶುರು ಆಯಿತು ಇದನ್ನೆಲ್ಲ ಹೇಳಿದ್ದಾರೆ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರು. ಸೊ ಸುನಿಯಣ್ಣ ನಮ್ಮದು ಮೊದಲಿಂದ ತುಂಬ ದೊಡ್ಡ ಜರ್ನಿ ಇದೆ. ನಾನು ಇಂಡಸ್ಟ್ರಿಗೆ ಫಸ್ಟ್ ಒಂದು ಸಿನಿಮಾ ಮಾಡಬೇಕು ಅಥವಾ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದಕ್ಕೆ ಅಡಿಪಾಯ ಹಾಕಿದವರು ಅವರು. ಸುಮಾರು ಸಿನಿಮಾ, ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾಗೂ ನೀನು ಮಾಡು ಅಂತ ನನ್ನ ಕಳಿಸಿ ಶುರು ಮಾಡಿಸಿದ್ದು ಅವರೇ. ಬಹುಶಃ ಅವ್ರ ಸಿನಿಮಾಯಿಂದನೇ ಹಿಟ್ಟು ಸಿಗುತ್ತೆ ಅನ್ಕೋತಾ ಇದ್ದೀನಿ. ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು RX ಬೈಕ್ ಥೀಮ್ ಮೇಲೆ ಒಂದು ಸಾಂಗ್ ಮಾಡಿದ್ದೀವಿ, ತುಂಬ ಕಮರ್ಷಿಯಲ್ ಆಗಿದೆ. ಸ್ವಲ್ಪ ರ್ಯಾಪ್ ಮತ್ತು ಹಿಪ್ ಹಾಪ್ ಮಿಕ್ಸ್ ಮಾಡಿ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಅಮ್ಮನ ಮೇಲೆ ಹೋಗುವಂಥದ್ದೊಂದು ಪಾತ ಬಿಟ್ಟು ಹೋಗುತ್ತೆ. ಮತ್ತೊಂದೊಂದು ಲವ್ ಡ್ಯುಯೆಟ್ ಸಾಂಗ್ ಹೋಗುತ್ತೆ. ಎಲ್ಲನೂ ಫ್ರೆಶ್ ಆಗಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ವಿಡೋನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಹೋದರೆ ತುಂಬ ಚೆನ್ನಾಗಿ ಹೋಗುತ್ತೆ, ಇಲ್ಲಾಂತಂದರೆ ಆ್ಯಾವ್ರೇಜಲ್ಲಾದರೂ ಚೆನ್ನಾಗಿ ಹಿಟ್ ಆಗುತ್ತೆ ಅನ್ಕೊಂತು. ಚಂದ್ರು ಸರ್ ರೀಸೆಂಟಾಗಿ ನಮ್ಮ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಸರ್ ಹೋದರೆ ಒಂದು ಸೈಟ್ ಹೋಗುತ್ತೆ, ಬಂದರೆ ಲೇಔಟ್ ಬರುತ್ತೆ ಅಂದರು. ಸರ್ ಲೇಔಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ನಿಮ್ಮ ಸೈಟ್ ಅಂತೂ ಉಳಿಸ್ತೀವಿ ಸರ್. ಸೊ ಕತೆ ಅದ್ಭುತವಾಗಿ ಇಲ್ಲಿವರೆಗೂ ರೈಟಿಂಗಲ್ಲಿ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲ ರೈಟರ್ಗಳಿರ್ಬೋದು, ಕ್ಯಾಮ್ರಾಮನ್ನಿಂದ ಎಡಿಟ್ರಿಂದ ಆರ್ಟಿಸ್ಟ್ಗಳಿಂದ ಎಲ್ಲರೂ ಬಂದು ಕತೆ ನಲ್ಲಿ ವರ್ಕ್ಶಾಪ್ ಇರ್ಬೋದು ಅಥವಾ ರೈಟಿಂಗ್ ಪಾರ್ಟಲ್ಲಿ ಡೈಲಾಗ್ ಪಾರ್ಟ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಸಿನಿಮಾ ಇಷ್ಟು ಎಂಥೂಸಿಯಾಸ್ಟಿಕ್ ಆಗಿರೋದು ಬಿಫೋರ್ ಶೂಟು. ಡೆಫಿನೆಟ್ಲಿ ಒಂದು ಫಸ್ಟ್ ಕಾಪಿ ಬರೋತ್ತಿಗೆ ನಮ್ಮ ಎಂಥೂಸಿಯಾಸಮ್ ಇನ್ನೂ ಜಾಸ್ತಿ ಆಗಿರುತ್ತೆ, ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿರುತ್ತೆ. ನಮಗೆ ಪ್ರಮೋಷನ್ ತುಂಬ ಇಂಪಾರ್ಟೆಂಟು. ಈಗೇನು ಟೈಟಲ್ ಟೀಸರ್ ಲಾಂಚ್ ಆಗಿದೆ ಅದು ನಮ್ಮ ಕಾರ್ತಿಕ ಎಂಟರ್ಪ್ರೈಸಸ್ ಅನ್ನೋ ಒಂದು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಾವು ರಿಲೀಸ್ ಮಾಡಿದ್ದೀವಿ. ರೀಸನ್ ಇಷ್ಟೇ, ಯೂಟ್ಯೂಬಲ್ಲಿ ಬಿಟ್ಟು ನಾವು ವ್ಯೂಸ್ನ ಕೌಂಟ್ ಮಾಡ್ಕೊಂಡು ಕೂತ್ಕೊಂಡು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರೆಸ್ಟ್ರಿಕ್ಟ್ ಮಾಡೋದಕ್ಕಿಂತ ನಮ್ಮ ಕಾರ್ತಿಕ ಎಂಟರ್ಪ್ರೈಸಸ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ರಿಲೀಸ್ ಮಾಡಿದ್ದೀವಿ. ಸೊ ಅದೆಲ್ಲ ಇನ್ನು ಮುಂದೆ ಶೇರ್ ಆಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ನಿಮ್ಮ ಚಾನಲ್ಗಳಲ್ಲೂ ದಯವಿಟ್ಟು ಪ್ರಮೋಟ್ ಮಾಡಿಕೊಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿರೋ ತುಂಬ ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಯಾರು ನೋಡಿದ್ರು ಎಲ್ಲರ ಹೆಸರು ತೊಗೋಬೇಕು ಅನ್ನಿಸ್ತಿದೆ. ಫ್ರಮ್ ಅನೂಪ್ ಯತಿರಾಜ್ ಸರಿಂದ ಹಿಡಿದು ನಮ್ಮ ಋತ್ವಿಕ್ ಆದಿವರೆಗೂ ಎಲ್ಲರ ಹೆಸರು ತೊಗೋಬೇಕು, ಬಟ್ ಅಷ್ಟು ತೊಗೊಳಕ್ಕೆ ಟೈಮ್ ಇಲ್ಲ. ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಡೆಫಿನೆಟ್ಲಿ ಪ್ರಾಜೆಕ್ಟ್ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ನಮ್ಮ ಜರ್ನಲಿಸ್ಟ್ ಕೇಳಿದ್ರೆ ಬೈದ್ಬಿಡ್ತಾರೆ. ಟೀಸರ್ ಏನು ಅನ್ನಿಸ್ತು? ಬರಲಿ ಸ್ವಲ್ಪ. ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಒಂದು ಸಂಜು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ಗೆ ನಾನು ಈ ಕತೆ ಹೇಳಿದ್ದೆ. ಅವ್ರೇನೋ ಒಂದು ಬಿಸ್ನೆಸ್ ಇದಕ್ಕೆ ಆಗಿ ಡಿಲೇ ಮಾಡ್ತಾಯಿದ್ರು. ನನಗೆ ಈ ಕತೆ ತುಂಬ ತುಂಬ ಆಪ್ತ ಅನಿಸುತ್ತೆ ಮತ್ತು ತುಂಬ ಹತ್ತಿರವಾದ ಅನಿಸುತ್ತೆ, ಇವತ್ತಿನ ಸೊಸೈಟಿಗೆ ಬೇಕಾಗಿರೋ ಕತೆ ಅಂತ ಅನಿಸುತ್ತೆ. ಹಾಗಂತ ಅಂದ್ಕೊಂಡು ನಾನು ಇದನ್ನು ಪುಸ್ತಕದ ರೂಪದಲ್ಲಿ ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ ಹಂತದಲ್ಲಿ ಇನ್ನೇನು ಪುಸ್ತಕ ಬಿಡುಗಡೆ ಆಗಬೇಕು ಅನ್ನೋ ಹಂತದಲ್ಲಿ ನಮ್ಮ ವಿಜಯ್ ಹರಿತ್ಸ ಸಂಜು ಪಿಕ್ಚರಲ್ಲಿ ನಮಗೆ ಜೊತೆ ಮ್ಯೂಸಿಕ್ ಮಾಡಿದರು. ಎಲ್ಲಿ ವಿಜಯ್ ಎಲ್ಲಿದ್ದೀರಾ? ಓಕೆ. ಅವ್ರಿಗೆ ಈ ಕತೆ ಗೊತ್ತಿತ್ತು. ಆ ಟೈಮಲ್ಲಿ ನಮ್ಮ ವೃದ್ಧಿ ಸುನಿಲ್ ಅವರು ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ವಿಜಯ್ ಮಾಡಿದ್ರೆ ಒಂದು ಹಾರರ್ ಮಾಡಬೇಕು ಇಲ್ಲ ಕಾಮಿಡಿ ಮಾಡಬೇಕು ಅಂತ. ಅಣ್ಣ ಹಾರರ್ ಜೊತೆಗೆ ಕಾಮಿಡಿ ಜೊತೆಗೆ ಒಂದು ಒಂದು ಪಾಯಿಂಟ್ ಇದೆ, ಎಮೋಷನಲ್ ಕೂಡ ಇದೆ. ಹೌದಾ ಕರ್ಸು ಅಂತಂದ್ರು. ಹೋಗಿ ನಾನು ಪ್ರೊಡ್ಯೂಸರ್ ಕತೆ ಹೇಳಿದೆ. ಪ್ರೊಡ್ಯೂಸರ್ ಕತೆ ಹೇಳಿದ್ಮೇಲೆ ಅವ್ರ ಕತೆ ಇಷ್ಟ ಆಯಿತು. ಅವ್ರು ಫಸ್ಟ್ ಡೇನೇ ಒಂದು ಡೈಲಾಗ್ ಹೇಳಿದ್ರು. ಯಾಕೆ ಹೇಳಿದ್ರು ನಾನು ಇನ್ನೂ ಕೇಳಿಲ್ಲ, ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರ್, ಕತೆನೇ ಹೀರೋ, ಯಾವ ಆರ್ಟಿಸ್ಟ್ಗಳ ಮೇಲೆ ಹೋಗೋದು ಬೇಡ, ಆಡಿಷನ್ ಮಾಡೋಣ, ಇನ್ನೊಂದು ಮಾಡೋಣ ಅಂತ, ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು. ಅದು ಮಾತಾಗಿದ್ದು ಒಂದು ಡಿಸೆಂಬರ್ ಸರ್. ಅಲ್ಲಿಂದ ಸ್ವಲ್ಪ ನನಗೆ ಟೈಮ್ ಬೇಕು ಅಂತಂದರು. ಒಂಚೂರು ಹೋಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಈಗ ಮುಹೂರ್ತ ಹಂತಕ್ಕೆ ಬಂದಿದ್ದೀವಿ. ನಾನು ಮಾತು ಮತ್ತೆ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಪ್ರೊಡ್ಯೂಸರ್ಸ್ನ ವೇದಿಕೆ ಕರೆದುಬಿಡ್ತೀನಿ. ಯಾಕಂದರೆ ಒಂದು ಕಥೆನ ಇಷ್ಟಪಟ್ಟು ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡೋಣ ಅಂತ ಹೇಳಿ ಒಂದು ಸಿನಿಮಾಗೆ ಬಂಡವಾಳ, ಮುಂದೆ ಬನ್ನಿ ಗಣಿ ಜಾಗ ಇದೆ ಅಂತ ಹೇಳಿ ಮಾಡಿದ್ದಾರೆ. ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ವೇದಿಕೆಗೆ ನಿರ್ಮಾಪಕರನ್ನ ಕರಿತೀನಿ. ವೃದ್ಧಿ ಸುನಿಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಮಸ್ಕಾರ. ಸುನೀಲ್ ಅವ್ರು ಹೇಳ್ದಂಗೆ ಇದು ಒಂದು ಕಾದಂಬರಿಯಿಂದ ಶುರುವಾಗಿದ್ದು. ನನಗೂ ಸಿನಿಮಾಗೂ ಅಂತ ಏನು ಬಾಂಧವ್ಯ ನಂಟು ಅನ್ನೋದು ಇರಲಿಲ್ಲ. ಬರೀ ಒಂದು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಬಂದಿರೋದು ಬಿಟ್ಟರೆ ಬೇರೆ ಏನು ಬಾಂಧವ್ಯ ಇರಲಿಲ್ಲ. ಇದೇ ಮೊದಲನೇ ಸರಿ ನಮ್ಮ ಸ್ನೇಹಿತರು ಸುನೀಲ್ ಅವರು ಈ ಥರ ಒಂದು ಸಬ್ಜೆಕ್ಟ್ ಇದೆ, ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ ಒಂದ್ಸರಿ ಯಾವತ್ತು ಕತೆ ಹೇಳಿದ್ರು. ಅದಾದ ಮೇಲೇ
ಇಲ್ಲ ನಾನು ಇದರಲ್ಲಿ ಒಂದು ಭಾಗ ಆಗಬೇಕು ಅಂತ ಒಂದು ಮನಸ್ಸಾಗಿ ಅವರು ನಮಗೆ ಅವಕಾಶ ಕೊಟ್ಟರು, ಅದಕ್ಕೆ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಯಾವಾಗ ಬರೋದಕ್ಕೆ ಒಪ್ಕೊಂಡು ಅದಾದಮೇಲೆ ನಮ್ಮ ಕತೆ, ನಮ್ಮ ಶ್ರಮ, ನಾವು ಪಡ್ತಾ ಇದ್ದಿದ್ದ ಎಲ್ಲ ಒಂದು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಚಂದ್ರು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಜೊತೆಗೂಡಾದರು. ಚಂದ್ರು ಅವರೇ, ಥ್ಯಾಂಕ್ ಯು. ಮೈಕು ಹಂಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಪೇ ಬೆಳ್ಳಾವಿ ಅಂತ. ಸೊ ಇವಾಗ ನೀವು ನನ್ನ ಸೀರಿಯಲಲ್ಲಿ ನೋಡ್ತಾ ಇರ್ತೀರಾ, ವಸುದೇವ ಕುಟುಂಬ. ಹಾಗೆ ಜಿ ಕನ್ನಡದಲ್ಲಿ ನೆಕ್ಸ್ಟು ಜಗದಾತ್ರಿ ಅಂತ ಒಂದು ಸೀರಿಯಲ್ ಬರ್ತಿದೆ, ಅದರಲ್ಲೂ ಕಾಣಿಸ್ಕೋತೀನಿ. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು. ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸುನಿ ಸರ್. ಅವ್ರು ನನಗೊಂದು 10 ವರ್ಷದ ಪರಿಚಯ. ಅವ್ರ ಮೊದಲನೇ ಸಿನಿಮಾದಲ್ಲಿ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ಕಳೆದೊಂದು 8 ಇಯರ್ಸ್ ಆದಮೇಲಿಂದ ಅವ್ರು ಈ ಒಂದು ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್, ನನ್ನ ಆಡಿಷನ್ ಪರ್ಫಾರ್ಮೆನ್ಸ್ ಮೇಲೆ ನನಗಿಲ್ಲಿ ಒಂದು ಚಾನ್ಸ್ನ ಕೊಟ್ಟಿದ್ದಕ್ಕೆ. ಅದ್ರ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಈ ಥರ ಎಲ್ಲನೂ ಒಂದು ಟಿಪ್ಸ್ ಕೊಟ್ಟು, ಎಸ್ಪೆಷಲಿ ವರ್ಕ್ಶಾಪ್ ಅಂತೂ ಅದೇ ಅವ್ರು ಹೇಳಿದ್ರಲ್ಲ ಬೆಂಡ್ ಎತ್ತಿದ್ರು ಅಂತ, ಡೆಫಿನೆಟ್ಲಿ ಅದೊಂದು ಒಳ್ಳೆ ಸೆಷನ್ ಇತ್ತು. ಬಿಕಾಸ್ ಇವಾಗ ಯಾವುದೇ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡುವಾಗ ಅಲ್ಲಿ ಲೊಕೇಶನ್ಗೆ ಹೋಗಿ ಹಂಗೆ ಮಾಡೋದ ಹಿಂಗೆ ಮಾಡೋದ ಅಂತ ಎಕ್ಸ್ಪೆರಿಮೆಂಟ್ ಮಾಡೋ ಅಷ್ಟು ನಮಗೆ ಟೈಮ್ ಇರೋದಿಲ್ಲ. ಸೊ ಎಕ್ಸ್ಪೆರಿಮೆಂಟ್ಸ್ ಏನಿದ್ರು ನಾವು ವರ್ಕ್ಶಾಪಲ್ಲಿ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಯಾವುದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಚೆನ್ನಾಗಿ ಕಾಣಲ್ಲ ಅಂತ ನಾವು ಆಲ್ರೆಡಿ ಒಂದು ಡಿಸಿಷನ್ ಅಥವಾ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ವರ್ಕ್ಶಾಪ್ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಆ ನಿಟ್ಟಿನಲ್ಲಿ ನಮಗೆ ವರ್ಕ್ಶಾಪು ತುಂಬ ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಈಗ ಸಿನಿಮಾಗಳಿಗೆ ಜನ ಹೋಗೋದು ಕಡಿಮೆ ಆಗಿದೆ ಅಂತ ಮಾತು ಬರ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಸಿನಿಮಾ ಬಂದಾಗ ಜನ ಬರ್ತಾರೆ, ಕಂಟೆಂಟ್ಗೋಸ್ಕರ ಬರ್ತಾರೆ. ಆಮೇಲಿಂದ ಆರ್ಟಿಸ್ಟ್ ಆಗಿ ಅದೊಂದು ಸ್ವಾರ್ಥ, ನಾನು ಹೀರೋ ಆಗಿ ಮಾಡಿದ್ದೀನಿ, ಸೊ ನನ್ನನ್ನು ನೋಡೋಕ್ಕೆ ಜನ ಬರ್ತಾರೆ ಅಂತ. ಯಾಕಂದರೆ ನಾನು ಸುಮಾರು ಎಷ್ಟು ಸಿನಿಮಾಗಳಿಗೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೋಗಿ ಫ್ಯಾನ್ ಶೋನಲ್ಲೆಲ್ಲ ಸಿನಿಮಾ ನೋಡಿರೋನು. ಸೊ ಐ ಬಿಲೀವ್ ಒಂದಲ್ಲ ಒಂದಿನ ನನ್ನ ಸಿನಿಮಾಗೂ ಆ ಥರ ಜನ ಬರ್ತಾರೆ, ನೋಡ್ತಾರೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಮೀಡಿಯಾದವ್ರಿಗೂ. ಯಾಕಂದರೆ ನಾನು ಒಬ್ಬ ಮೀಡಿಯಾದವನು, ನಾನು ರೇಡಿಯೋ ಜಾಕಿಯಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗ ಕೂಡ ನಾನು ಅಲ್ಲಿ ಕೂತು ಈ ಕಡೆ ಇಂಟರ್ವ್ಯೂ ತೊಗೋತಾ ಇದ್ದೆ. ಸೊ ಇವತ್ತು ಇಲ್ಲಿ ಅದೇ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಇನ್ನೂ ಖುಷಿ ಇದೆ. ಎಲ್ರಿಗೂ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಕನ್ನಡ ಸಿನಿಮಾನ ಬೆಳೆಸಿ, ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು. ಎಲ್ಲಿ ಭರತ್, ಸಾರಿ ಕೀರ್ತಿ ಕೊಟ್ಬಿಡಿ. ಹಲೋ, ನನ್ನ ಹೆಸರು ಕೀರ್ತಿ ಸೋಮೇಶ್ ಅಂತಾನೆ ಹೇಳಬೇಕು. ಅದ್ರ ಸುತ್ತ ನಡೆಯುವ ಒಂದು ಕತೆನ ನಾನು ಬಿಟ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಡೀ ಕತೆ ಸ್ಕ್ರೀನ್ ಪ್ಲೇ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಹೋಗುತ್ತೆ. ಒಂದು ಪಾಯಿಂಟ್ ನಾನು ರಿವೀಲ್ ಮಾಡಿದ್ರೆ ಎಲ್ಲ ರಿವೀಲ್ ಮಾಡಬೇಕಾಗತ್ತೆ. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಿನಿಮಾ ಒಂದು ಲೈಟಾಗಿ ಶುರು ಆಗುತ್ತೆ, ಕಾಮಿಡಿ ಟರ್ನ್ ಆಗುತ್ತೆ, ಒಂದು 50% ಎಮೋಷನ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಹೋಗ್ತಾ ಹೋದರೆ ಪ್ರತಿ ಸೀನು ಅನ್ಫೋಲ್ಡ್ ಆಗ್ತಾ 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 ಕ್ಲೈಮ್ಯಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರೀ ಕ್ಲೈಮ್ಯಾಕ್ಸ್ ಬರುತ್ತೆ, ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಕತೆ ಬಗ್ಗೆ, ಈ ಸಿನಿಮಾ ಬಗ್ಗೆ, ಈ ಪ್ರೊಡ್ಯೂಸರ್ ಬಗ್ಗೆ ನನಗೆ ಜಾಸ್ತಿ ಹೋಪ್ ಇದೆ. ಸಿನಿಮಾ ಮುಗಿದ್ಮೇಲೆ ಎಸ್ಪೆಷಲಿ ಗಂಡು ಮಕ್ಕಳು ಒಂದು 30 ಸೆಕೆಂಡ್ ಕೂತ್ಕೊಂಡು ಅವ್ರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಅದಂತೂ ಕಾನ್ಫಿಡೆನ್ಸ್ ನನಗಿದೆ. ಇನ್ನು ನೀವು ಕ್ವಶನ್ಸ್ ಕೇಳ್ತಾ ಹೋದರೆ ನಾನು ಇದೊಂದು ಚೂರು ಪಾಯಿಂಟ್ ಹೇಳ್ಬಿಡ್ತೀನಿ. ಪ್ರೊಡ್ಯೂಸರ್ ಹೇಳಿದಾಗ ನಾವು ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿದ್ವಿ. ನಮ್ಮಲ್ಲಿ ಸೆಲೆಕ್ಟ್ ಆದ ಅಷ್ಟು ಆರ್ಟಿಸ್ಟು, ಹೀರೋ, ಹೀರೋಯಿನ್ನು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಫ್ರೆಶ್ ಫೇಸ್ ಇದೆ. ಯಾರೋ ಆರ್ಟಿಸ್ಟಾಗಿ ಕಾಣೋದಿಲ್ಲ, ಕ್ಯಾರೆಕ್ಟರ್ ಮಾತ್ರ ಕಾಣೋ ಥರದೊಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಒಂದು ಬೇರೆ ರೀತಿಯಾದ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಹಠ ತೊಟ್ಕೊಂಡಿದ್ದೀವಿ. ಸಾಂಗ್ಸು ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮನ ಸಾಂಗ್ ಇನ್ನೂ ಕೇಳಿಸಿಲ್ಲ, 2 ಸಾಂಗ್ ಬ್ಯೂಟಿಫುಲ್ ಆಗಿ ಬಂದಿದೆ. 100% ಆಲ್ಬಮ್ ಹಿಟ್ ಆಗುತ್ತೆ. ಇದಿಷ್ಟು ನಿಮ್ಮ ಕ್ವಶನ್ಸ್ ಇದ್ರೆ ಆನ್ಸರ್ ಮಾಡ್ತಾ ಹೋಗ್ಬಿಡ್ತೀನಿ. 2 ಥರನೂ ಇದೆ. ಒಂದು ಆಪ್ತ ಮಿತ್ರ ರಾರಾ ಅನ್ನೋ ಇದೆ. ಎರಡನೇದು ಒಂದು ಸ್ವಾರ್ಥ ಏನು ಅಂದರೆ ಇದನ್ನು ತೆಲುಗಿಗೆ ಡಬ್ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಅದಕ್ಕೂ ಆಪ್ಟ್ ಆಗುತ್ತೆ. ಬಟ್ ಕತೆ ಒಳಗಡೆ ಬಂದರೆ ರಾಜೀವ ರಾಕೇಶ ಅವರ ನಡುವೆ ನಡೆಯುವ ಬೈಕಿನ ಪ್ರಯಾಣ. ಇಲ್ಲ, ನಾನು ಕಾಲಮಿತಿ ಇಟ್ಟಿಲ್ಲ. ಇವತ್ತು RX ಬೈಕ್ ಒಂದೇ ಕ್ರೇಜ್ ಅದು ಇದ್ದೇ ಇದೆ. ಸೊ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲೇ ಅಂತ ಕಥೆನ ಮಾಡ್ಕೊಂಡಿದ್ದೀವಿ. ಯಾವುದು ಪೀರಿಯಾಡಿಕ್ ಥರ ಏನು ಹೋಗ್ತಾ ಇಲ್ಲ. ಆದರೆ ಕತೆಗೆ ಒಂದು 25 ವರ್ಷದ ಹಿನ್ನೆಲೆ ಕೂಡ ಇದೆ. ಆದರೆ ಅಲ್ಲಿ ಬೈಕ್ ಇರೋದಿಲ್ಲ, ಬಟ್ ಪ್ರೆಸೆಂಟಲ್ಲಿ ಬೈಕ್ ಟ್ರಾವೆಲ್ ಆಗ್ತಾ ಇರುತ್ತೆ. ಆಡಿಯನ್ಸಾ ಮನುಷ್ಯತ್ವ ಇರೋರ್ನ, ಮಾನವೀಯತೆ ಇರೋರ್ನ, ಅಥವಾ ಕೆಟ್ಟತನ ಇರೋರ್ನ,
ಅವ್ರು ಬದಲಾಗಬೇಕು ಅಂತಿರೋರ್ನ, ಈಗ ನಮ್ಮ ಆ್ಯಂಕರ್ ರಂಜಿತಾ ಹೇಳ್ದಂಗೆ ಇಲ್ಲಿ ನೆಗ್ಲಿಜೆನ್ಸು ಇದೆ, ಕೇರಿಂಗು ಇದೆ, ಪ್ರೀತಿನೂ ಇದೆ, ದ್ವೇಷನೂ ಇದೆ, ವಾತ್ಸಲ್ಯ ಇದೆ, ಮಿಕ್ಸಪ್ ಆಗಿದೆ. ಗೊತ್ತಿಲ್ಲ ನಂಗೆ ಸ್ಕ್ರಿಪ್ಟ್ ಹೇಗೆ ಕುಂತಿದೆ ಅಂದರೆ ಒಂದು ಫುಲ್ ಮಿಲ್ಸ್ ಥರ ಆಗಿದೆ. ಬಟ್ ಯಾವುದೂ ಬಲವಂತಕ್ಕೆ ಯಾವುದೂ ಸೇರಿಸಿಲ್ಲ, ತಾನಾಗೆ ಅದು ಕತೆ ಬಂದಿದೆ. ಅದು ನಾನು ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಆಗಿದೆ. ಅದಕ್ಕೆ ನಮ್ಮ ಟೀಮು, ಪ್ರೊಡ್ಯೂಸರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಲವ್ ಇದೆ ಇಲ್ಲಿ. ಎರಡು ರಾಜೀವ ಮತ್ತು ರಾಕೇಶ್ ಇಬ್ಬರಿಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ. ಬಟ್ ಪ್ರಧಾನವಾಗಿ ಹೋಗೋದು ಒಂದು ಮದರ್ ಸೆಂಟಿಮೆಂಟು, ಒಂದು ಎಮೋಷನ್ ಹೋಗುತ್ತೆ. ಹೆಂಗೆ ಅಂತ ನೀವು ಕೇಳೋದು ಹೇಳ್ಬಿಟ್ರೆ ನನಗೆ ರಿವೀಲ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಒಂದು ತುಂಬ ಒಳ ನಂಟಿದೆ. ಅದು ಆನ್ ಸ್ಕ್ರೀನಲ್ಲಿ ಸೆಕೆಂಡ್ ಹಾಫಲ್ಲಿ ಅನ್ಫೋಲ್ಡ್ ಆದಾಗಲೇ ಅದ್ರ ಮಜಾ ಅಂತ ನಾನು ಅನ್ಕೋತೀನಿ. ಸರ್ ಅದೇ ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಡಿಲೇ ಮಾಡ್ತಾ ಇದ್ರು. ನನಗೆ ಅವಾಗ ಸ್ವಲ್ಪ ಫ್ರೀ ಇದ್ದೆ. ಸೀರಿಯಲ್ಲು ನಿನಗಾಗಿ ಕೂಡ ಮುಗ್ದೋಗಿತ್ತು, ಏನಾದ್ರು ಮಾಡಬೇಕು, ಗೊತ್ತಲ್ಲ ನಿಮಗೆ, 25 ವರ್ಷ ನೋಡ್ಕೊಂಡು ಬಂದಿದ್ದೀರ, ಏನಾದ್ರು ಮಧ್ಯದಲ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ ಟೈಮಲ್ಲಿ ವಿಜಯ್ ಫೋನ್ ಮಾಡಿದ್ರು, ಸರ್ ಈ ಥರ ಸುನಿಲ್ ಸರ್ ಕರೀತಾ ಇದ್ದಾರೆ, ಇದು ಅಂತ. ಅಲ್ಲಿ ಹೋಗಿ ಹೇಳಿದ್ರೆ ಇಮಿಡಿಯೇಟ್ ಫಸ್ಟ್ ಸಿಟ್ಟಿಂಗಲ್ಲೇ ಅವ್ರು ಓಕೆ ಮಾಡಿಬಿಟ್ರು. ಸೊ ನಾ ಏನು ಮಾಡಿದೆ, ಅದು ಯಾರೂ ಇಲ್ಲ, ನಮ್ಮ ಅರುಣ್ ಅವರು ಪಬ್ಲಿಕೇಶನ್ಸಲ್ಲೇ ರೆಡಿ ಆಗಿದ್ದು. ಸೊ ಹಾಗಾಗಿ ಅವರು ಕೂಡ ಡೈಲಾಗ್ ಇಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ಅದು ಹಾಗೆ ಈಗ ಸಿನಿಮಾಗೆ ಮುಂಚೆ ಅದನ್ನು ರಿಲೀಸ್ ಮಾಡಿದ್ರೆ ಅದು ಸಿನಿಮಾಗೆ ಇದಾಗ್ಬಿಡುತ್ತೆ ಅಂತೇಳಿ ಹೋಲ್ಡ್ ಮಾಡಿದ್ದೀನಿ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬುಕ್ಕನ್ನು ಕೂಡ ರಿಲೀಸ್ ಮಾಡ್ತೀನಿ. ಎಸ್ ಸರ್ ಈಗ ನಾನು ಅದನ್ನು ಪಬ್ಲಿಕೇಶನ್ ಆಗಿಲ್ಲ, ರಿಜಿಸ್ಟರ್ ಆಗಿದೆ. ಅದೇ ನಾವು ಮಾರ್ಕೆಟಿಂಗ್ ಮಾಡಿಲ್ಲ, ಪಬ್ಲಿಷ್ ಮಾಡಿಲ್ಲ, ಬಟ್ ಬುಕ್ ರೆಡಿ ಇತ್ತು. ಹಾಗಾಗಿ ನಾನು ಹಂಗೆ ಬಂದೆ, ಇಲ್ಲ ಸರ್ ಇದು ಅದೊಂದು ಫೀಲ್ ಚೆನ್ನಾಗಿರುತ್ತೆ ಅಂತ ನಮ್ಮ ಚೇತನ್ ಸರ್ ಆ್ಯಕ್ಚುಲಿ ಇಂಪ್ಯಾಕ್ಟ್ ಆಗಿ ಮಾಡಿ ಅದು ಇರಲಿ ಸರ್ ಅಂತ ಅಂದರು. ಅದು ಕ್ರೆಡಿಟ್ ಬರುತ್ತೋ ಬರಲ್ವೋ ಸೆಕೆಂಡ್ರಿ, ಬಟ್ ಪುಸ್ತಕ ಬಂದಿತ್ತು, ಅದರಿಂದ ಇಟ್ಕೊಂಡು ಈಗ ಸಿನಿಮಾ ಮಾಡ್ತಾ ಇರೋದು ಸತ್ಯ ಸರ್. ಇಲ್ಲ ಸರ್, ಒಂದು ಪೋರ್ಷನ್ ಮಾತ್ರ ಅಷ್ಟು ರಾ ಇರುತ್ತೆ, ಅಥವಾ ಏನಂತಾರೆ ಹಾರರ್ ಎಫೆಕ್ಟ್ ಇರುತ್ತೆ. ಅದಾದಮೇಲೆ ಬೇರೆ ಥರದ್ದು ಟರ್ನ್ ಆಗ್ತಾ ಹೋಗುತ್ತೆ. ಒಂದು ಆಡಿಯನ್ಸ್ಗೆ ಒಂದು ಕನೆಕ್ಟ್ ಆಗಲಿ, ಅದು ಈ ವಿಷಯ ಇರುತ್ತೆ. ಇಡೀ ಸಿನಿಮಾ ಇದೇ ಇರೋದಿಲ್ಲ. ಇಲ್ಲ, ಆ ಥರದ್ದು ಎಕ್ಸ್ ಇಲ್ಲ. ಪ್ಯೂರ್ ಆದ ಪ್ರೀತಿ ಕೊಡುವ ಇಬ್ಬರು ಹೆಣ್ಮಕ್ಳಿದ್ದಾರೆ, ರಾಜೀವನ್ಗೆ ಮತ್ತು ರಾಕೇಶಗೆ. ಅದು ಡಿಸೈನರು ಪ್ಲಾನು. ಸೊ ಏನೋ ಒಂದು ಎಫೆಕ್ಟ್ ಇರಲಿ ಅಂತ ಎಕ್ಸ್ನ ರೆಡ್ಡಲ್ಲಿ ಹಾಕಿದ್ದಾರೆ. ನೋ ಬ್ಲಡ್ ಶೇಡ್ ಸರ್. RX ಬೈಕ್ ಡ್ರಿನ್ 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 ಅದು ಇರಿಟೇಟಿಂಗು. ಬಟ್ ನಮ್ಮ ಸಿನಿಮಾದಲ್ಲಿ ಇರಿಟೇಟಿಂಗ್ ಇಲ್ಲ ಸರ್, ಇಟ್ಸ್ ಹಾಂಟಿಂಗ್. ಎಸ್ ಸರ್, ಸೌಂಡ್ ಕೊಟ್ಟಿಲ್ಲ ಸರ್. ಈಗ ನಾರ್ಮಲ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದು ಸೌಂಡ್ ಕೊಡುತ್ತೆ. ಆ ಸೌಂಡಲ್ಲಿ ಒಂದು ಸೆನ್ಸ್ ಇದೆ ಸರ್, ಒಂದು ಹುಡುಕಾಟ ಇದೆ, ಒಂದು ಅಪ್ರೋಚ್ ಇದೆ. ನಾವು ರೆಗ್ಯುಲರ್ ರೋಡಲ್ಲಿ ನೋಡೋ RX ಡ್ರಿಲ್ ಆಧಾರ ಅಲ್ಲ, ಇದು ಇನ್ನರಲ್ಲಿ ಒಂದು ಹುಡುಕಾಟ ಇದೆ, ಇನ್ನರಲ್ಲಿ ಒಂದು ಕನೆಕ್ಟಿವಿಟಿ ಇದೆ ಸರ್, ಅಷ್ಟು ಹೇಳ್ಬೋದು. ವಿಜಯ್ ಹರಿತ್ಸಾ ಇದು ಐಡಿಯಾ ಅವ್ರದ್ದು. ಒಂದು ನಿಮಿಷ ಬೇಗ ಬನ್ನಿ, ಮೈಕ್ ಕೊಡಿ. ನನ್ನ ಬರವಣಿಗೆಯಲ್ಲಿ ದಾಟ್ಬಿಟ್ಟಿದೆ. ಅದನ್ನ ಇನ್ನೂ ದಾಟ್ಸೋದು ನಮ್ಮ ತ್ರಿಮೂರ್ತಿಗಳು ಇದ್ದಾರೆ, ಇಲ್ಲಿ ಚಂದ್ರು ಇದ್ದಾರೆ, ನಮ್ಮ ಚೇತನ್ ಸರ್ ಇದ್ದಾರೆ, ಸುನಿಲ್ ಸರ್ ಇದ್ದಾರೆ. ಅವ್ರು ಹೇಗೆ ಡಿಸೈನ್ ಮಾಡಿ ಮಾರ್ಕೆಟ್ ಮಾಡ್ತಾರೋ, ಎಷ್ಟು ಮಾರ್ಕೆಟ್ ಮಾಡ್ತಾರೋ ಅಷ್ಟು 100% ಸಿನಿಮಾ ಪಬ್ಲಿಕ್ ರೀಚ್ ಆಗುತ್ತೆ. ಜಗ್ಗಿಯವರೇ, ನಿಮ್ಮ ಪ್ರಶ್ನೆಗೆ ನಾನು ಆಲ್ರೆಡಿ ತಲೆಯಲ್ಲಿದೆ. ಅಂದರೆ ಈ ಸಿನಿಮಾ ಸ್ಪೆಷಲ್. ನನ್ನ ಸಿನಿಮಾದಲ್ಲಿ ಸೌಂಡ್ ಆಗುತ್ತೆ. ಹೌದು ಹೌದು, ಮುಂದಕ್ಕೆ ಹೋಗುತ್ತೆ ಇದು. ನಾನು ಆಗಲೇ ಹೇಳಿದೆ, ನಿಜ ಹೇಳ್ತೀನಿ. ನಾನು ಫಸ್ಟು ಕತೆ ಹೇಳಿದಾಗ ಒಂದು ಸ್ಕೇಲ್ ಇದೆ ಸರ್, ಇಷ್ಟೇ ಅಂದರು. ಇನ್ನೂ ಓಪನ್ ಆಗಿ ಹೇಳ್ಬೇಕು ಅಂದರೆ, ಸರ್ ಈ ಬಜೆಟಲ್ಲಿ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಅಂದರು ನಮ್ಮ ವಿಜಯ್ ಹರಿತ್ಸಾ. ಬಟ್ ಲಕ್ಕಿಲಿ ಏನು ಅಂತಂದರೆ, ಈಗ 3 ಜನ ಪ್ರೊಡ್ಯೂಸರ್ಸ್ ಸೇರಿಬಿಟ್ಟು ಅವರೇನೆ ಸಿನಿಮಾ ಬಜೆಟ್ನ ಪ್ರಾಮಿಸಾಗಿ ಬಿಲ್ಡಪ್ಗೋಸ್ಕರ ಹೇಳ್ತಿಲ್ಲ, ಬಜೆಟನ್ನು ನಾನು ಏನು ಹೇಳಿದೆ ಆ ಬಜೆಟ್ಗೆ ಅರ್ಧ ಭಾಗ ಇನ್ಕ್ರೀಸ್ ಆಗಿದೆ ಈ ಲೆವೆಲಲ್ಲಿ. ಅದೂ ನಮ್ಮ ವಿಜಯ್ ಹರಿತ್ಸಾ ಪ್ಲಾನ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ವೀಕ್. ನಾನು ಕತೆ ಬರೀ ಇದೊಂದು ಮಾಡು ಅಂದರೆ, ಕಂಪೋಸ್ ಮಾಡೋದ್ರೆ ಸೂಪರ್ ಮಾಡ್ತೀನಿ. ಬಿಸ್ನೆಸ್ನ ಸ್ಟಡಿ ಮಾಡಿ ಒಂಚೂರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಅರ್ಥ ಆಗಿಲ್ಲ ಸರ್. ಎಸ್ ಸರ್, ಬೈಕ್ ನಿಜವಾಗ್ಲೂ ಜೋರಾಗೆ ಸ್ಟಾರ್ಟ್ ಆಗುತ್ತೆ, ಜೋರಾಗೆ ಜನರಿಗೆ ತಲುಪುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮೆಲ್ರಿಗೂ ಇದೆ ಸರ್.
ಯಾಕೆ ಅಂದರೆ ಸಿನಿಮಾದಲ್ಲಿ ಇಬ್ರು ಹೀರೋ, ಇಬ್ರು ಹೀರೋಯಿನ್ನು, ಇಬ್ರು ಮದರ್ಸ್ ಇದ್ದಾರೆ. ಅವ್ರ ಸುತ್ತ ನಡೆಯೋದು. ಫಸ್ಟ್ ಬಂದ್ಬಿಟ್ಟು ಬಟ್ ಅವ್ರು ಯಾರೇ ಇದ್ರು ಫ್ರಮ್ ದ ಬಿಗಿನಿಂಗ್ ಟು ದ ಎಂಡು ಇದೇ ಟ್ರಾವೆಲ್ ಆಗೋದು. ಇದು ಮಾತಾಡಿಸುತ್ತೆ, ನಿಮ್ಮನ್ನು ಕಾಡುತ್ತೆ. ಸೊ ಹಾಗಾಗಿ ಆರ್ಟಿಸ್ಟ್ ಅನ್ನೋದಕ್ಕಿಂತ ನಾನು ಆಗಲೇ ಹೇಳಿದ ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್ ಅಂದರೆ ಕತೆ ಹೀರೋ ಅನ್ನೋ ಭಾವನೆಯಲ್ಲಿ ನಾವು ಆರ್ಟಿಸ್ಟ್ ಫೋಟೋ ಯಾರನ್ನೂ ಹಾಕಿಲ್ಲ. ತದನಂತರ ದಿನಗಳಲ್ಲಿ ಆಡಪ್ಪ ಆಗ್ತಾ ಹೋಗ್ತದೆ. ಮದ್ದೂರಲ್ಲಿ ನಡೆಯುತ್ತೆ. ಆ್ಯಕ್ಚುಲಿ ಬೈಕು ಎಲ್ಲಿಂದ ಬರುತ್ತೆ ಅನ್ನೋದು ಕಥೆಯಲ್ಲಿ ಮೂಲ ಇಲ್ಲ. ಆ್ಯಕ್ಚುಲಿ ನಾವು ಪ್ರೊಡ್ಯೂಸರ್ಸು ಸುನಿಲ್ ಸರ್ ಎಲ್ಲ ಸುಮ್ಮನೆ ಒಂದು ಸೆಂಟಿಮೆಂಟಲ್ಲಿ ಏನೋ ಒಂದು ಪ್ಲಾನ್ ಮಾಡಿಕೊಂಡು ಮದ್ದೂರಲ್ಲಿ ಬೇರೆ ಶೂಟ್ ಮಾಡ್ತಾ ಇದ್ದೀವಿ. ಅದನ್ನು ಹೇಳಬೇಕು ಅಂತಂದರೆ ನನಗೂ 7 ಫಾಲ್ ಆಗುತ್ತೆ, ಪ್ರೊಡ್ಯೂಸರ್ಗೂ 7 ಫಾಲ್ ಆಗುತ್ತೆ, ಎಲ್ರಿಗೂ 7 ಫಾಲ್ ಆಗುತ್ತೆ, ಚಂದ್ರು ಅವ್ರಿಗೆ ಫಾಲ್ ಆಗೋದು ಮೋಸ್ಟ್ಲಿ. ಆ ಥರದ್ದು ನಮ್ಮ ಟೀಮಲ್ಲಿ 7 ಫಾಲ್ ಆಗೋದ್ರಿಂದ ನಾವೇ ಪ್ಲಾನ್ ಮಾಡಿ ನಾಟ್ 7 ಅಂತ ಇಟ್ಟಿದ್ದೀವಿ. ಯಾವುದಾದ್ರು ಅರ್ಥ ಆಗಲಿ ಇನ್ನೊಂದ್ಸಲ. ಖಂಡಿತ VFX ಕೆಲಸ ಇದೆ, ಟೆಕ್ನಿಕಲ್ ಆಗಿ ಕೆಲಸ ಇದೆ, ಟ್ರಾವೆಲ್ ಮಾಡೋದು ಕೆಲಸ ಇದೆ, ಅದು ಪ್ಲಾನ್ ಮಾಡಿದ್ದೀವಿ. ಖಂಡಿತ ಇದೆ. ಅದಕ್ಕೆ ಹಿನ್ನೆಲೆ ಇದೆ. ಆ ಹಿನ್ನೆಲೆ ನಿಮ್ಗೆ ಗೊತ್ತಾದಾಗ ನೀವೇ ನಂಬ್ತೀರಾ. ಸರ್ ಒಂದೇ ವರ್ಕ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ನಾಯ್ಡು ಅನ್ನೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅದು ನಾನು ಮಾಡ್ತಾ ಇರಲಿಲ್ಲ, ನಿಮ್ಮ ಪಕ್ಕದಲ್ಲಿ ಕುಂತಿರೋ ಚೇತನ್ ಸರ್ ನೀವು ಮಾಡಲೇಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ದೆ. ನಾನು ಈ ಪಿಕ್ಚರ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಶೂಟಿಂಗು ಇದೇ ತಿಂಗಳು 20ನೇ ತಾರೀಕಿಂದ ಮದ್ದೂರು ಸುತ್ತಮುತ್ತ ಹಳ್ಳಿಗಳಿದೆ, ಗ್ರಾಮಗಳಿದೆ, ಮದ್ದೂರು ಇದೆ, ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 35 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಗಿಳೆ ಬಂದು ಪ್ರಕೃತಿದೇನೋ ತೊಂದರೆ ಕೊಟ್ಟರೆ ಸ್ವಲ್ಪ ಒಂದು 3-4 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಏನೂ ಆಗಿಲ್ಲ ಅಂದರೆ 35 ಡೇಸಲ್ಲಿ ಮುಗಿಸ್ಕೋತೀವಿ. ಒಂದು ನಿಮಿಷ ಗಣಿ, ಒಂದು 2 ನಿಮಿಷ. ನಮ್ಮ ಆರ್ಟಿಸ್ಟ್ಗಳನ್ನ ಕರಿತೀನಿ. ಕಷ್ಟಪಟ್ಟು ಒಂದು ವಾರ ವರ್ಕ್ಶಾಪ್ ಮಾಡಿ ಬೆಂಡೆಲ್ಲ ಎತ್ತಿದ್ದೀನಿ. ನಿಮ್ಮ ಮುಂದೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಅನೂಪ್, ಕೀರ್ತಿ, ಭರತ್, ಐಶ್ವರ್ಯ, ಬಜ್ಜಿ ಭರತ್, ಹೋಲ್ಡ್, ರಾಕಿ ಭರತ್. ಇವರು ಈಗ ಸದ್ಯಕ್ಕೆ ವಸುದೈವ ಕುಟುಂಬದಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ರಾಜೀವನ್ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಇವ್ರು ಇಲ್ಲಿ ವೇದಿಕೆಗೆ ಬರೋದಕ್ಕೆ ಸಿನಿಮಾ ಒಳಗಡೆ ಕತೆ ಇರೋದೇ ತಾಯಿ ಮಗನ ಬಾಂಧವ್ಯದ ಇದು. ಅಮ್ಮ ಯಾಕೆ ಗೆಸ್ಟ್ ಆಗಬಾರ್ದು ಅಂತ ಎಲ್ಲರೂ ಅಮ್ಮ ಅಂದ ತಕ್ಷಣ ಎಲ್ಲ ಸೆಲೆಬ್ರಿಟಿಗಳು ಸಾಧನೆ ಮಾಡಿರೋರು ಅಮ್ಮ ಅನ್ನೋ ಥರ ಸೊಸೈಟಿ ನೋಡುತ್ತೆ. ಸೊ ಅದನ್ನೇ ನಮ್ಮ ರಂಜಿತಾ ಹೇಳ್ತಾ ಇದ್ದಿದ್ದು. ನನ್ನ ಪ್ರಕಾರ ಪ್ರತಿಯೊಬ್ಬರು ಅಮ್ಮನೇ. ಆ ಕೂಲಿ ಕಾರ್ಮಿಕರಾಗ್ಬೋದು, ಕಸ ಗುಡಿಸೋರಾಗ್ಬೋದು, ಹಾಸ್ಪಿಟಲ್ ಆಯಾ ಕೆಲಸ ಮಾಡೋರಾಗ್ಬೋದು, ಪ್ರತಿಯೊಬ್ಬರು ಅಮ್ಮನೇ ಅನ್ನೋ ಒಂದು ಭಾವನೆಯಲ್ಲಿ ನಾನು ಇವತ್ತು ಯಾರು ಗೆಸ್ಟನ್ನು ಕರೀತಾನೆ ವೇದಿಕೆಯಲ್ಲಿ ಒಂದು ಸಿಂಬಾಲಿಕ್ ಆಗಿ ಒಂದಷ್ಟು ಅಮ್ಮಂದಿರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಿರ್ಮಾಪಕರ ಫ್ಯಾಮಿಲಿ ಅಮ್ಮಂದಿರಿದ್ದಾರೆ. ಅದರ ಆಚೆಗೆ 40 ವರ್ಷದ ಹಿಂದೆ ನನಗೆ ಇವತ್ತೇನೋ ಇಲ್ಲಿ ನಿಂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಏನೋ ಕಲ್ತಿದ್ದೀನಿ, ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗೆ ಪಾಠ ಹೇಳ್ಕೊಟ್ಟಂತಹ ನಮ್ಮ AN ಮಿಸ್ಸು, ನಮ್ಮ ಟೀಚರ್ ಬಂದಿದ್ದು, ಯಾರೋ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದ್ರು, ಸೂಪರ್. ಆಮೇಲೆ ನಮ್ಮ BJ ಮಿಸ್ಸು, ಇವರಿಬ್ಬರು ನನಗೆ ಹೈಸ್ಕೂಲಲ್ಲಿ ಪಾಠ ಮಾಡಿದವರು. ಇವರು ಸೈನ್ಸ್ ಮಾಡ್ತಿದ್ರು, ಇವರು ಮ್ಯಾಥ್ಸ್ ಮಾಡ್ತಿದ್ರು. ಎರಡರಲ್ಲೂ ವೀಕ್ ಇದ್ದೆ, ಆದರೆ ಸ್ಕೂಲಲ್ಲಿ ಸ್ಟ್ರಾಂಗ್ ಇದ್ದೆ. ಸೊ ಹಾಗಾಗಿ ಬಾಂಧವ್ಯ ಇವತ್ತವರೆಗೂ ಬಂದಿದೆ. ಸುಮ್ಮನೆ ಮೆಸೇಜ್ ಹಾಕಿದ್ದೆ, ಫೋನು ಮಾಡಿಲ್ಲ, ದೇವರ ಸತ್ಯವನ್ನು ಫೋನು ಮಾಡಿಲ್ಲ, ಮೆಸೇಜ್ ಹಾಕಿದ್ದೆ, ಅಷ್ಟಕ್ಕೆ ಬಂದಿದ್ದಾರೆ. ನಿಮ್ಮೆಲ್ರಿಗೂ ನಾನು ವೆಲ್ಕಮ್ ಹೇಳ್ತೀನಿ. ಆ ಕಾನ್ಸೆಪ್ಟ್ ಯಾರು ಅರ್ಧಂಬರ್ಧ ಮಾಡಬೇಡಿ, ಪೂರ್ತಿ ಮನಸ್ಸಿಂದ ಮಾಡಿ. ತಿಂಡಿ ಶಾರ್ಟೇಜ್ ಆಗಿರ್ಬೋದು, ಪರವಾಗಿಲ್ಲ, ಬಸ್ ಇರಲಿ ಮೇಡಮ್. ಓಕೆ, ಸೊ ಈ ಕಾನ್ಸೆಪ್ಟಲ್ಲಿ ಇವತ್ತು ಈ ಮುಹೂರ್ತ ನೀವೆಲ್ಲ ನೋಡಿದ್ರಿ ಅಥವಾ ಲೇಟಾಗಿ ಬಂದಿರೋರಿಗೆ ಗೊತ್ತು. ಹೀರೋಯಿನ್ನ ಇಟ್ಕೊಂಡು ಒಂದು ಚಿಕ್ಕ ಮಾಂಟೇಜ್ ಶಾಟನ್ನು ಇಲ್ಲೇ ಶೂಟ್ ಮಾಡಿದ್ವಿ. ಅದಕ್ಕೂ ಮುಂಚೆ ಪೂಜೆ ಮುಹೂರ್ತ ಆಯಿತು. ಈಗ ವೇದಿಕೆಯಲ್ಲಿ ಟೈಟಲ್ ಟೀಸರ್ನ ಲಾಂಚ್ ಮಾಡುವ ಸಮಯ. ವೇದಿಕೆಯಲ್ಲಿರುವ ಇಷ್ಟು ಅಮ್ಮಂದಿರು ಟೀಸರ್ನ ಲಾಂಚ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ನವೀನ್ ಹೇಳಿದ್ದೀರಲ್ಲ? ಅಲ್ಲ ಇಲ್ಲ ನೋಡಿ, ನಮಗೆ ಹಿಂಗೆ ಅಮ್ಮ ಏನಿಲ್ಲ, ನಾರ್ಮಲ್ಲಾಗಿ ಗೆಸ್ಟ್ಗಳು ಕರೆದಾಗ ಆಲ್ ದ ಬೆಸ್ಟ್ ಟೀಮ್, ಆ ಟೈಟಲ್ ಲಾಂಚ್ ಆ್ಯಕ್ಷನ್ ಅಂತಾರೆ. ಅದೇನು ಇಲ್ದೇನೆ ಕಂದ ಬಾಪ ಅಂತ ನೀವೆಲ್ಲರೂ ಪ್ರೀತಿಯಿಂದ ಕರೆದ್ರೆ ಟೀಸರ್ ಬಂದ್ಬಿಡುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಮುಂದುವರಿಯೋಣ. ಯತಿರಾಜ್ ಸರ್ ಮತ್ತು ನಾನು ಆನ್ ಸ್ಕ್ರೀನ್ ಅಣ್ಣ ತಮ್ಮನಾಗಿ ವರ್ಕ್ ಮಾಡಿದ್ವಿ ಜೊತೆಯಲ್ಲಿ. ಆಫ್ ಸ್ಕ್ರೀನು ತುಂಬ ಒಳ್ಳೆ ಸ್ನೇಹಿತರು. ಸೊ ಈ ಕತೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ಗಾಗಲಿ ಎಲ್ರಿಗೂ ಹೇಳೋದಕ್ಕೆ ಮುಂಚೆ ನಾವು ಒಟ್ಟಿಗೆ ನಿನಗಾಗಿ ಸೀರಿಯಲ್ ಮಾಡುವಾಗ
ಈ ಕಥೆದೊಂದು ಲೈನ್ ಮತ್ತೆ ಅವ್ರಿಗೆ ಆಗಾಗ ಅದ್ರ ಬಗ್ಗೆ ತೋಚಿದ್ದು ಹೊಳೆದಿದ್ದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವಾಗ ಕೂಡ ಅವಾಗಿಂದನೂ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್, ಆಲ್ 3 ಪ್ರೊಡ್ಯೂಸರ್ಸ್ ಈ ಆಪರ್ಚುನಿಟಿಗೆ. ಆ್ಯಂಡ್ ಇದರಲ್ಲೊಂದು ಸಣ್ಣ ಪಾತ್ರ ನಾನು ಮಾಡ್ತಾ ಇದ್ದೀನಿ ಯತಿರಾಜ್ ಸರ್ಗೋಸ್ಕರ. ಆ್ಯಂಡ್ ಟೀಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ ಆ್ಯಂಡ್ ವರ್ಕ್ಶಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಜೋರಾಗಿ ನಡೀತಾ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅವರ ಬಲ್ಬ ನಮಸ್ಕಾರ, ನಾನು ಐಶ್ವರ್ಯ ನಾಗರಾಜ್ ಅಂತ. ಸೊ ಇದಕ್ಕೂ ಮುಂಚೆ ನಾನು ಯಜಮಾನ ಅಂತ ಒಂದು ಕಲರ್ಸ್ ಕನ್ನಡ ಸೀರಿಯಲಲ್ಲಿ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಒಂದು ಮೂವಿಲಿ ಕೂಡ ಮಾಡಿದ್ದೆ. ಆ್ಯಂಡ್ ಇದು ಲೀಡ್ ಆಗಿ ಆ್ಯಸ್ ಅ ಹೀರೋಯಿನ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ, ಕನ್ನಡ ಸಿನಿಮಾ. ಸೊ ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಫಸ್ಟು ಯತಿರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆ್ಯಸ್ ಅ ಹೀರೋಯಿನ್ ಅಂತ ನಾನು ಹೋಗಿರಲಿಲ್ಲ ಅಲ್ಲಿ, ಬೇರೆ ಪಾತ್ರ ಅಂತ ಹೋಗಿ ದೆನ್ ಅವ್ರು ನನ್ನನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಸೊ ಸರ್, ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಆ್ಯಂಡ್ ಪಾತ್ರ ಅಂತ ಬಂದರೆ ಇಟ್ ಈಸ್ ನನಗೆ ತುಂಬ ಇಷ್ಟ ಆಯಿತು ಪಾತ್ರ. ಸರ್ ಯಾವಾಗ ನನಗೆ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದ್ರು, ಇಟ್ ಈಸ್ ಲೈಕ್ ಮೆಚ್ಯೂರ್ಡ್ ಗರ್ಲ್ ಆ್ಯಂಡ್ ಒಂದು ಇನ್ನೋಸೆನ್ಸ್ ಇರುತ್ತೆ ಅದರಲ್ಲಿ ಅಂತ ಎಲ್ಲ ಹೇಳಿದ್ರು. ಆ್ಯಂಡ್ ನನಗೆ ಪಾತ್ರ ತುಂಬ ಇಷ್ಟ ಆಯಿತು. ಪಾತ್ರಕ್ಕಿಂತ ಮುಂಚೆ ನನಗೆ ಕತೆ, ಇಟ್ ಈಸ್ ಅ ಲೈಕ್ ಹಾರರ್ ಇರುತ್ತೆ, ಕಾಮಿಡಿ ಇರುತ್ತೆ ಆ್ಯಂಡ್ ಅಮ್ಮ ಮಗಂದು ಒಂದು ಎಮೋಷ್ನಲ್ ಸೆಂಟಿಮೆಂಟ್ ಇರುತ್ತೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಕನೆಕ್ಟ್ ಆಗ್ತೀವಿ. ಆಬ್ವಿಯಸ್ಲಿ ಲೈಕ್ ಅದೊಂದು ಎಮೋಷನ್ ವರ್ಕ್ ಆಗೇ ಆಗುತ್ತೆ. ಸೊ ಈ ಕತೆಗೋಸ್ಕರ ಸರ್ ಕತೆ ಹೇಳಿದ ತಕ್ಷಣವೇ ನನಗೆ ವಾವ್ ಸರ್ ಸಖತ್ತಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದು ನನ್ನ ಮೊದಲನೇ ಕನ್ನಡ ಸಿನಿಮಾ ಆಗಿರುತ್ತೆ. ಇನ್ನು ಈ ಮೊದಲನೇದು ಇನ್ನೂ 100 ಆಗಲಿ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ. ಇದೇ ಪ್ರೀತಿ, ಇದೇ ವಿಶ್ವಾಸ ಸದಾಕಾಲ ನಮ್ಮ ಮೇಲೆ, ಇಡೀ ನಮ್ಮ ಟೀಮ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಈ ಸಿನಿಮಾನ ಗೆಲ್ಸೋಣ. ಥ್ಯಾಂಕ್ ಯು. ನಾನೊಂದು ಇದು 2ನೇ ಸಿನಿಮಾ ನಂದು. ನಾನು ವಿಜಯ್ ಹತ್ರ ಹೇಳಿದೆ ಒಂದು RR ಮತ್ತು ಕಾಮಿಡಿ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ. ನಮ್ಮ ಯತಿ ಸರ್ ಅವ್ರ ಜೊತೆ 2ನೇ ಮೀಟಿಂಗು. ಆವಾಗ ಕತೆ ಹೇಳಿದ್ರು, ಇಷ್ಟ ಆಯಿತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸರ್. ನಾನು ಜರ್ನಿ ಸ್ಟಾರ್ಟ್ ಆದಮೇಲೆ ಅದ್ರ ಜೊತೆಲಿ ನಮ್ಮ ಸ್ನೇಹಿತರು ಚೇತನ್ ಅವರು ಇದ್ದರು. ಕತೆ ಇಷ್ಟ, ಅವ್ರಿಗೂ ಕತೆ ಇಷ್ಟ ಆಯಿತು. ಅವ್ರಿಗೂ ಸಿನಿಮಾಗೂ ಸಂಬಂಧ ಇಲ್ಲ, ಬಟ್ ಕತೆ ಇಷ್ಟ ಆಗಿ ಅವರು ನಾನು ನಿಮ್ಮ ಜೊತೆ ಸೇರ್ಕೋತೀನಿ ಅಂದರು. ಸರ್, ಚೇತನ್ ಸರ್ ಬನ್ನಿ ಸರ್. ಇದಾದಮೇಲೆ ನನ್ನ ಜೊತೇಲಿ ಸಿನಿಮಾದಲ್ಲಿ ವರ್ಕ್ ಮಾಡಿದರು ಆರ್ಟಿಸ್ಟ್ ಆಗಿ. ಅವ್ರಿಗೆ ಈ ಸಿನಿಮಾಗೆ ಆರ್ಟಿಸ್ಟ್ ಅಂತ ಕರೆಸಿದ್ದು, ಬಟ್ ಅವರು ಬೇಡ ಸರ್, ಕತೆ ತುಂಬ ಚೆನ್ನಾಗಿದೆ, ನಮ್ಮಿಂದ ಹಾಳಾಗೋದು ಬೇಡ, ನಾನು ಇದಕ್ಕೆ ನಿಮ್ಮ ಜೊತೆ ಸೇರ್ಕೋತೀನಿ ಅಂತೇಳಿ ನಮ್ಮ ಚಂದ್ರು ಸರ್ ಕೈ ಜೋಡಿಸಿದ್ರು. ಸರ್ ಇಲ್ಲೆಲ್ಲದಕ್ಕೂ ಮುಂದೆ ಒಂದು ಸಿನಿಮಾ ಮಾಡಿದೆ, ಮುಂಚೆ ಒಂದು ಸಿನಿಮಾ ಮಾಡಿದ್ವಿ ರೂಪಾಯಿ ಅಂತ ಅಂದ್ಬಿಟ್ಟು, ಅದ್ರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದೆ. ಸರ್ ಈ ಸಿನಿಮಾ ಅಂದ್ರೆ ಮುಂದೆನೂ ಸಿನಿಮಾ ಮಾಡ್ತಿರ್ತೀರಾ ಅಂತ ಅರ್ಥ. ಖಂಡಿತವಾಗ್ಲೂ ಸರ್, ಇವ್ರು ನೆಕ್ಸ್ಟ್ ಏನೋ ಕತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಹೇಳಿದಾಗ ಒಂದು ಸಣ್ಣ ಆರ್ಟಿಸ್ಟ್ ಆಗಿ ಮುಂದೆ ಕೊಟ್ಟರೆ ಚಾನ್ಸ್ ಮಾಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ನಾನು ಕತೆ ಕೇಳಿದಾಗ, ಕತೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಿಜವಾಗ್ಲೂ ಇದು ವಿಶೇಷವಾಗಿ ಇದಕ್ಕೆ ಮುಂಚೆ ಈ ಥರದ್ದೊಂದು ಕತೆ ಮೂಡಿ ಬಂದಿಲ್ಲ ಅಂತ ಅನ್ನೋದು ನನಗೆ ಖಾತ್ರಿ ಆಯಿತು. ಅದಾದಮೇಲೆ ಸರ್ ಜರ್ನಲಿಸ್ಟು ಅಂತಲೂ ಗೊತ್ತಾಯಿತು. ಅದು ನಮಗೆ ಪ್ಲೇಸ್ ಪಾಯಿಂಟು ಅಂತ, ಯಾಕೆಂದರೆ ಜರ್ನಲಿಸ್ಟ್ ಸರ್ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಜಾಸ್ತಿ ಪ್ರಮೋಷನ್ ಆಗುತ್ತೆ ಮೂವಿ ಅನ್ನೋದು ಅದಕ್ಕೋಸ್ಕರ ದುಡ್ಡು ಹಾಕಿದ್ರೆ ಸರ್. ಸರ್ ಎರಡೂ ಸರ್. ಸಿನಿಮಾ ಕತೆ ತುಂಬ ಚೆನ್ನಾಗಿತ್ತು. ಒಂದು ಡಿಫ್ರೆಂಟ್ ಜಾನರ್ ಸರ್ ಇದು. ಕತೆನ ಫಸ್ಟ್ ಟೈಮ್ ಕೇಳಿದಾಗ ಈ ಥರನೂ ಮಾಡ್ಬೋದಾ ಅಂತ ನಾನು ಎಕ್ಸೈಟ್ಮೆಂಟ್ ಆಗಿ ಒಂದು 4-5 ಸತಿ ಫೋನ್ ಮಾಡಿ ಕೇಳಿದ್ದೀನಿ ಸರ್ಗೆ, ಈ ಥರ ಹೆಂಗೆ ಸರ್ ನಿಮ್ಮ ತಲೆಗೆ ಹೆಂಗೆ ಬಂದು ಸರ್ ಇದು ಕತೆ ಅಂತ. ಅಷ್ಟು ನಿಜವಾಗ್ಲೂ ಚೆನ್ನಾಗಿದೆ. ಕತೆನ ಅಷ್ಟೇ ಚೆನ್ನಾಗೆ ಥಿಯೇಟ್ರಲ್ಲಿ ತರೋಕೆ ನಾವು ಪ್ರಯತ್ನ ಪಡ್ತೀವಿ. ಜನ ಮತ್ತು ಭಗವಂತ ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ತುಂಬ ನಂಬ್ಕೊಂಡಿದ್ದೀನಿ. ಗೆಲ್ತೀವಿ. ಥ್ಯಾಂಕ್ ಯು. ಈ ಫಸ್ಟ್ ಪ್ರಾಜೆಕ್ಟ್, ನಾನು ಇದಕ್ಕೂ ಮುಂಚೆ ಲೈಕ್ ಏನೂ ವರ್ಕ್ ಮಾಡಿರಲಿಲ್ಲ. ಬಟ್ ಸರ್ ನಮಗೆ ತುಂಬ ಚೆನ್ನಾಗಿ ವರ್ಕ್ಶಾಪ್ ಮಾಡಿದ್ರು. ಇನ್ಫ್ಯಾಕ್ಟ್ ನಮಗೆ ಲೈಕ್ ವಿತ್ ಸಿನಿಮಾ ವಿ ಆರ್ ಲರ್ನಿಂಗ್ ಸೋ ಮಚ್ ಫ್ರಮ್ ಹಿಮ್. ಸೊ ಅಂದರೆ ಪ್ರತಿಯೊಂದು ಹೆಜ್ಜೆಲೂ, ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿಕೊಂಡು, ಪ್ರತಿಯೊಬ್ಬರು ಟೀಮಲ್ಲಿ ನಮಗೆ ಹೇಳ್ಕೊಟ್ಕೊಂಡು ಬಂದಿದ್ದಾರೆ. ಸೊ ನಾವು ನಮ್ಮ 100% ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ
ಬರ್ತಿದೆ ಅಂದರೆ ಈ ಕತೆ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿಕೊಂಡು ಎಲ್ಲ, ಸಾರಿ ಐ ಆಮ್ ಲಿಟ್ಲ್ ಬಿಟ್ ನರ್ವಸ್. ಆಕ್ಚುಲಿ ಈ ಹುಡುಗಿ ಮುಂಬೈಲಿ ಹೋಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು. ಆ ಪಾಯಿಂಟ್ ಇಂದ ನಾನು ಕನ್ಸಿಡರ್ ಮಾಡಿಕೊಂಡು ನಾನೊಂಚೂರು ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಸೊ ನನಗೂ ತುಂಬ ಈಸಿ ಆಗಿದೆ ಇವಾಗ. ಸೊ ನಮ್ಮ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಥ್ಯಾಂಕ್ ಯು. ಐಶ್ವರ್ಯ ರಾಖಿ ಜೊತೆಗೆ ಒಂದು ಡಿವೈನ್ ಆದ ಒಂದು ಬ್ಯೂಟಿಫುಲ್ ಆದ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ.